ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಮತದಾನ ನಡೀತಾ ಇದೆ. ಫೈರ್ ಬ್ರ್ಯಾಂಡ್ ಅಂತಲೇ ಖ್ಯಾತಿಯಾಗಿರತಕ್ಕಂಥ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಈಗಷ್ಟೇ ಮತದಾನ ಮಾಡಿ ಬಂದಿದ್ದಾರೆ. ಅವ್ರೇನು ಹೇಳ್ತಾರೆ ಕೇಳ್ಕೊಂಬರೋಣ. ಸರ್, ಈಗ ತಾವು ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಮಾಡಿ ಬಂದಿದ್ದೀರಾ. ಯಾರು ಬಂದಿದ್ರಿ, ಹೇಗೆ ಮತದಾನ ಮಾಡಿ? ನಾನು ನನ್ನ ಶ್ರೀಮತಿ ಬಂದು ನಾನು ಓದಿದ ಶಾಲೆಯಲ್ಲಿ, ಬೆಳೆದ ಶಾಲೆಯಲ್ಲಿ, ನನ್ನನ್ನು ಬೆಳೆಸಿದ ಶಾಲೆಯಲ್ಲಿ, ಅಕ್ಷರ ಕಲಿಸಿದ ಶಾಲೆಯಲ್ಲಿ, ಅಕ್ಷರದಿಂದ ಬದುಕನ್ನೇ ಕಟ್ಟಿಕೊಡ್ಬೋದು ಅಂತ ಹೇಳಿಕೊಟ್ಟ ಶಾಲೆಯಲ್ಲಿ ಮತದಾನ ಮಾಡಿದ್ದೀನಿ. ಇದೇ ಶಾಲೆಯಲ್ಲಿ ನಾನು ಲಾಸ್ಟ್ ಟೈಮ್ ವೋಟ್ ಹಾಕಿದೆ. ನಾನು MLA ವಿಧಾನಸೌಧಕ್ಕೆ ಹೋಗಿದ್ದೀನಿ. ಇವತ್ತು ಮತ್ತೆ ಬಂದು ಲೋಟ್ ಹಾಕಿದ್ದೀನಿ. ರಕ್ಷಾ ಅವರು ಲೋಕಸಭೆಗೆ ಹೋಗೋದು ಕನ್ಫರ್ಮ್. ಈ ಭಾಗದ ವಿಚಾರಗಳನ್ನ ರಕ್ಷಾ ಅವರು ಖಂಡಿತವಾಗೂ ಅಲ್ಲಿ ಪ್ರಶ್ನೆ ಮಾಡ್ತಾರೆ. ಅವ್ರು ಗೆಲ್ಲೋದು ನಿಶ್ಚಿತ. ಜೂನ್ 4ಕ್ಕೆ ವೆಯ್ಟ್ ಮಾಡ್ತಿದ್ದೀವಿ ಅಷ್ಟೇ. ಸರ್, ಈಗ ತಾವು ಇವತ್ತು ಮತದಾನ ಎಲ್ಲ ಇಡೀ ರಾಜ್ಯದಲ್ಲಿ ಮೊದಲನೇ ಹಂತದ ಮತದಾನ ನಡೀತಾ ಇದೆ. ತಾವು ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ದಯವಿಟ್ಟು ನಾನು ಮತದಾರನ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಅಭ್ಯರ್ಥಿನ ಸೂಕ್ತವಾಗಿ ಆಯ್ಕೆ ಮಾಡಿ. ನೀವು ಯಾರನ್ನಾದರೂ ನಿಮ್ಮ ಲೋಕಸಭೆಯಲ್ಲಿ ನಿಮಗೆ ರೈಟ್ ಅನಿಸೋ ಅಭ್ಯರ್ಥಿನ ಆಯ್ಕೆ ಮಾಡಿ. ಬಟ್ ಧೈರ್ಯ, ಕೆಪಾಸಿಟಿ ಇರೋನ್ನ ಆಯ್ಕೆ ಮಾಡಿ. ಭಯ ಬೀಳೋ ನಾಯಕರನ್ನ ಆಯ್ಕೆ ಮಾಡಬೇಡಿ. ನೆಕ್ಸ್ಟ್ ಎಲೆಕ್ಷನ್ ಏನಾಗುತ್ತೋ, ನೆಕ್ಸ್ಟ್ ಎಲೆಕ್ಷನ್ ಆಗುತ್ತೋ ಅಂತ ಇಂಥ ಅಭದ್ರತೆಗಳು ಇಲ್ಲ. ಅವಕಾಶ ಸಿಕ್ಕಿದಾಗ ಪ್ರೂವ್ ಮಾಡೋ ನಾಯಕರನ್ನ ಆಯ್ಕೆ ಮಾಡಿ ಅಂತ ವಿನಂತಿಸ್ತೇನೆ. ಸರ್, ಈಗ ಪರೇಶ್ ಅಂದ್ರ ಈಗ ರಾಜಕೀಯ ವಿರೋಧಿ ನೀವು ಇದ್ದೀರಾ, ಸುಧಾಕರ್ ಒಂದೇ ಊರಿನವರು. ಈ ಸಂದರ್ಭದಲ್ಲಿ ತಾವು ಒಂದೇ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದ್ದೀರಿ, ಏನು ಹೇಳ್ತೀರಿ ಸರ್? ನಾನು ಸುಧಾಕರ್ ಅವರು ನನಗೆ ರಾಜಕೀಯ ವಿರೋಧಿ ಅಷ್ಟೇ, ನಮ್ಮೂರು ಹುಡುಗ. ಇವೆರಡು ಬೇರೆ ಬೇರೆ. ಈಗಲೂ ಸುಧಾಕರ್ ಅವರು ರಾಜಕೀಯ ಬಿಟ್ಟು ಹೋಗಲಿ, ನಾನು ಅವ್ರ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಡ್ತೀನಿ. ರಾಜಕೀಯದಲ್ಲಿ ಇದ್ಮೇಲೆ ಇವೆಲ್ಲ ಇರುತ್ತಲ್ಲ, ಅವ್ರವ್ರ ಐಡಿಯಾಲಜಿ ಅವ್ರು ಇರುತ್ತಲ್ಲ. ನಾನು ನಿಮ್ಮನ್ನು ಬೈತೀನ, ಇವ್ರನ್ನ ಬೈತೀನ. ರಾಜಕಾರಣದಲ್ಲಿದ್ದಾಗ ಪರಸ್ಪರ ಕಿತ್ತಾಟ ಇದ್ದೇ ಇರುತ್ತೆ. ಸೊ ಒಂದೇ ಬೂತಲ್ಲಿ ಪೋಲಿಂಗ್ ಆಯಿತು. ನೋಡೋಣ, ನಾವು ಗೆದ್ದೇ ಗೆಲ್ತೀವಿ. ಇದು ಕಾಂಗ್ರೆಸ್ ಭದ್ರಕೋಟೆ ಸರ್, ಕಾಂಗ್ರೆಸ್ ಭದ್ರಕೋಟೆ. ಅಷ್ಟು ಈಸಿಯಾಗಿ ಬೇರೆ ಪಕ್ಷ ಇಲ್ಲಿ ಬರಲ್ಲ. ಎಸ್ ಸರ್, ತಾವು ಈಗ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರವಾಗಿ ಯಾವ ರೀತಿ ತಾವು ಪ್ರಚಾರದಲ್ಲಿ ಭಾಗಿಯಾಗಿದ್ದೀರಿ? ನಾನು ನಿನ್ನೆ ಬೆಳಗ್ಗೆ 4:15 ಗೆದ್ದಿರೋನು. ಇವತ್ತು ನಾನು ನಿದ್ದೆ ಮಾಡಿಲ್ಲ. ಚುನಾವಣೆ ಒಂದು ದಿನ ಮುಂಚೆ ಪ್ರತಿ ಲೀಡ್ರನ್ನ ಭೇಟಿ ಮಾಡೋದು ಎಷ್ಟು ಕಷ್ಟ, ಪ್ರತಿಯೊಬ್ಬರನ್ನು ಮಾತಾಡೋದು ಎಷ್ಟು ಕಷ್ಟ ಅನ್ನೋದು ಗೊತ್ತು. ಇವತ್ತು ಸಂಜೆ ಪೋಲಿಂಗ್ ಮುಗಿದ ಮೇಲೆ ರೆಸ್ಟ್ಗೆ ಹೋಗೋದು. ಈ ಸ್ಟ್ರಗಲ್ ಇರುತ್ತೆ ಸರ್. ಸುಮ್ಮನೆ ಗೆದ್ದ ಮೇಲೆ ನಾನು ಈಗಲೂ ಮಂಚನಹಳ್ಳಿಯಿಂದ ಬಂದೆ. ಎಲ್ಲ ಮುಖಂಡರನ್ನ ಮಾತಾಡಿಸ್ಕೊಂಡು, ದೊಡ್ಡ ದೊಡ್ಡ ಲೀಡರ್ಸ್ನ ಮಾತಾಡಿಕೊಂಡು, ಕೊನೆಗಳಿಗೆಯ ಒಂದು ಲೀಡರ್ಸ್ನೆಲ್ಲ ಮಾತುಕತೆ ಮಾಡ್ಕೊಂಡು ಬಂದೆ. ಇವೆಲ್ಲ ಹಾರ್ಡ್ ವರ್ಕ್ ಇರುತ್ತೆ ಸರ್. ಸುಮ್ಮನೆ ಅದೃಷ್ಟದಿಂದ ಗೆದ್ದೋದ್ರು ಲಕ್ ಅಂತೆಲ್ಲ ಅಂದ್ಕೊಳಕ್ಕಾಗಲ್ಲ. 1,000 ಓಟ್ ಬರ್ಬೋದು ಲಕ್ಕಿಂದ. ನನಗೆ 87,000 ಓಟ್ ಸರ್ ಬಂದಿರೋದು. ಇವತ್ತು ರಕ್ಷಾ ಅವ್ರಿಗೆ ಗೆಲ್ಲಕ್ಕೆ 7.5 ಲಕ್ಷ ಓಟ್ ಬೇಕು ಸರ್. 7.5 ಲಕ್ಷ ಓಟ್ ತೆಗಿಬೇಕು ಅಂದರೆ ಸ್ಟ್ರಾಟಜಿ ಹೆಂಗಿರುತ್ತೆ ಹೇಳಿ? ನಾವು ಹೇಳೋದು, ನಾವು ಯುದ್ಧ ಹೆಂಗೆ ಮಾಡ್ತೀವಿ ಅಂತ ಯಾರಿಗೂ ಹೇಳಬಾರ್ದು. ಕಾಪಿ ಮಾಡಿಬಿಡ್ತಾರೆ. ನೋಡಿ, ಲಾಸ್ಟ್ ಟೈಮ್ ನೀವು ಒಂದು ನೋಡಿ, ನಾನು ಹೆಂಗೆ ಎಲೆಕ್ಷನ್ ಮಾಡಿದ್ನೋ, ಈ ಸಲ ಸುಧಾಕರ್ ಅವ್ರು ಅದನ್ನೇ ಫಾಲೋ ಮಾಡ್ತಿದ್ದಾರೆ. ಆಟೋ ಓಡ್ಸೋಕ್ಕೆ ಹೋಗ್ತಾರೆ, ದಲಿತರ ಮನೆಯಲ್ಲಿ ಯಾವತ್ತೂ ಅವ್ರು ಊಟ ಮಾಡಿದವರೆಲ್ಲ ಮಾಡೋಕ್ಕೆ ಹೋಗ್ತಾರೆ, ಕಾಲಿಗೆ ನಮಸ್ಕಾರ ಹಾಕ್ತಾರೆ, ಶೇಕ್ ಹ್ಯಾಂಡ್ ಕೊಡ್ತಿರ್ಲಿಲ್ಲ ಅಲ್ವಾ? ಎಷ್ಟೆಲ್ಲ ಬದಲಾದ್ರಲ್ಲ. ಮೊದಲದು ಮಾಡಿದರೆ ಯಾರು ಬೇಡ ಅಂದಿದ್ರು. ಅಟ್ಲೀಸ್ಟ್ ನಾನು ಖಂಡಿತವಾಗೂ ನನಗೆ ಖುಷಿ ಅನ್ಸುತ್ತೆ ಸರ್. ಸುಧಾಕರ್ ಅವರು ಅವ್ರ ತಂದೆ ತಾಯಿ ಕಲಿಸದೇ ಇರೋ ಸಂಸ್ಕಾರನ ನಾನು ಕಲಿಸಿದ್ದೀನಿ ಅಂತ. ಇನ್ನೇನು ಬೇಕು ಸರ್? ಏಮರ ಇದಿಷ್ಟು ಪ್ರದೀಪ್ ಈಶ್ವರ ಮಾತು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.